ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಶಾಸಕರುಗಳಿಗೆ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂತದ್ದು ಸರ್, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಅದಾದ್ಮೇಲೆ ಹಿರಿಯ ಸಚಿವರಿದ್ದಾರೆ ಮಾದೇವಪ್ಪ ಅವರು, ಆ ರೀತಿ ಎಕ್ಸಾಂಪಲ್ ಕೊಟ್ಟು ಮಾತಾಡೋದು ಸರಿ ಇಲ್ಲ. ಆ ರೀತಿ ಏನೋ ಬಾಲ ಇದನ್ನು ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಆ ರೀತಿ ಹೇಳಿಕೆ ಕೊಡಬಾರ್ದು. ಅವರು ಬೇರೆ ಏನಾದರೂ ಉದಾಹರಣೆ ಕೊಟ್ಟು ಹೇಳ್ಬೋದಿತ್ತು ಅಲ್ವಾ. ಅದು ಹಿರಿಯ ಸಚಿವರಾಗಿ ಆ ರೀತಿ ಹೇಳಿರ್ತಕ್ಕಂಥದ್ದು ಸರಿ ಇಲ್ಲ. ಇನ್ನೂ ಬೇಕು, 4-5 ತಿಂಗಳು ಬೇಕಾಗುತ್ತೆ. ಈಗ ಕ್ಯಾಬಿನೆಟ್ ಅನುಮೋದನೆ ಆಗಿದೆ, ಆಮೇಲೆ ಇದಾಗುತ್ತೆ, ಯಾವುದು ಟೆಂಡರ್ ಆಗುತ್ತೆ, ಮತ್ತು ಎಲ್ರಿಗೂ ಉಚಿತವಾಗಿ ಕೊಡ್ತಾ ಇದ್ದೀವಲ್ಲ, 3-3.5 ಕೋಟಿ ಸಣ್ಣ ಮಕ್ಕಳು ಬಿಟ್ಟರೆ ಉಳಿದಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಕೊಡ್ತೀವಿ. ಹಣ ಜಾಸ್ತಿ ಬೇಕಾಗುತ್ತೆ, ಆದ್ದರಿಂದ ಕ್ಯಾಬಿನೆಟ್ ಮತ್ತೆ ಬರಬೇಕು. ಮತ್ತೆ ಬಂದಾದಮೇಲೆ ಬೇಕು 4-5 ತಿಂಗಳು ಬೇಕು ಪ್ರೋಸೆಸ್ಸು. ಅಲ್ಲಿವರೆಗೂ ಕೂಡ ಆಧಾರ್ ಕಾರ್ಡಲ್ಲಿ ಹೋಗ್ಬೋದು, ಏನೂ ಸಮಸ್ಯೆ ಇಲ್ಲ ಸಾರ್ವಜನಿಕರಿಗೆ. ಅಲ್ಲ, ಸ್ವಂತ ಖರ್ಚಲ್ಲಿ ನಾನು ಹೇಳಿದ್ದೇನೆ ಗೊತ್ತಾ, ಒಂದು ನಿಮಿಷ. ಈಗ ಸ್ವಂತ ಖರ್ಚಲ್ಲಿ ಅವ್ರ ಸ್ನೇಹಿತರು ಹೋಗ್ತಾರೆ, MLAಗಳೆಲ್ಲೂ ಕಾಮನ್ ಫ್ರೆಂಡ್ಸ್ ಇರ್ತಾರಲ್ಲ, ತಪ್ಪೇನಿದೆ? ನೀವು ಹೋಗಿ ಮಾಧ್ಯಮದವರು ನೀವು ಸುತ್ತಾಕೊಂಬನ್ನಿ. ಪವರ್ ಶೇರಿಂಗ್ ವಿಚಾರ ಚರ್ಚೆ ಸಂದರ್ಭದಲ್ಲಿ 11 ಜನ ಹೋಗ್ಬಾರ್ದು ಅಂತ ಏನಿದೆ? ಆ ಥರ ಏನೂ ಇಲ್ಲ, ಎಲ್ಲ ಒಂದೇ ಬಣ, ಕಾಂಗ್ರೆಸ್ ಬಣ. ನೀವು ನಮ್ಮನ್ನ ಭಾಗ ಮಾಡ್ತಾ ಇದ್ದೀರಾ, ನೀವು ಮಾಧ್ಯಮದವರು ನಮ್ಮನ್ನು ಬಣ ಮಾಡ್ತಾ ಇದ್ದೀರಾ ಅಷ್ಟೇ. ನಾವೆಲ್ಲ ಒಂದೇ ಬಣ. DK ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ, ಹೋಗ್ತಿರೋದ್ರ ಬಗ್ಗೆ ನಂಗೆ ಗಮನಕ್ಕೆ ಇಲ್ಲ ಅನ್ನುವಂಥದ್ದು. ಅವ್ರಿಗೆ ಹೋಗಿ ಏನು ಹೇಳ್ಬೇಕಾಗಿಲ್ಲ, CMಗೇನು ಹೇಳಿ ಹೋಗ್ಬೇಕಾಗಿಲ್ಲ. ಸ್ವಂತ ಖರ್ಚಲ್ಲೇ ಅವ್ರು ಹೋಗ್ತಾರೆ ವಿದೇಶಕ್ಕೆ. ಆಮೇಲೆ ನೀವು ಮಾಧ್ಯಮದವರು ಹೋಗಿ ನೀವು ನೋಡ್ಕೊಂಬನ್ನಿ. ನೀವು ನೋಡ್ಬೇಕು, ಪ್ರಪಂಚ ನೋಡ್ಬೇಕು, ನೀವು ನೋಡಬೇಕು. ಪ್ರಪಂಚ ನೋಡಿದ್ರೇ ನಾವೆಲ್ಲಿದ್ದೀವಿ, ಬೇರೆ ದೇಶದವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ನಾನು ಈಗಾಗಲೇ 85 ದೇಶ ನೋಡಿದ್ದೀನಿ. ಅವಕಾಶ ಸಿಕ್ಕಿದ್ರೆ ಇನ್ನೂ ಒಂದು 55 ದೇಶ ನೋಡ್ತೀನಿ. ಅಂದರೆ ನನ್ನ ಸ್ವಂತ ಖರ್ಚಲ್ಲೇ ಹೋಗಿರೋದು, ನಾನು ಯಾವತ್ತೂ ಸರ್ಕಾರಿ ಖರ್ಚಲ್ಲಿ ಹೋಗಿಲ್ಲ. ಹೋದರೆ ಯಾವ ತಪ್ಪು ಇಲ್ಲ. ಅದನ್ನೇ ಮಾಧ್ಯಮಗಳು, ಸಾರ್ವಜನಿಕರು, ಆಮೇಲೆ ಸರ್ಕಾರದ ಖರ್ಚಲ್ಲಿ ಹೋಗಿದ್ರೆ ತಪ್ಪು. ಸ್ವಂತ ಖರ್ಚಲ್ಲಿ ಹೋಗ್ಲಿ ಬಿಡಿ. ಅವರು ನೀವು ಮಾಧ್ಯಮದವರಪ್ಪ, ನೀವು ಸುಮ್ಮನೆ ಬೆಂಕಿಗೆ ತುಪ್ಪ ಹಾಕ್ತಾ ಇರ್ತೀರಾ ನೀವು ಮಾಧ್ಯಮದವರು. ಶಾಸಕರುಗಳಿಗೆ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂತದ್ದು ಸರ್, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಅದಾದ್ಮೇಲೆ ಹಿರಿಯ ಸಚಿವರಿದ್ದಾರೆ ಮಾದೇವಪ್ಪ ಅವರು, ಆ ರೀತಿ ಎಕ್ಸಾಂಪಲ್ ಕೊಟ್ಟು ಮಾತಾಡೋದು ಸರಿ ಇಲ್ಲ. ಆ ರೀತಿ ಏನೋ ಬಾಲ ಇದನ್ನು ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಆ ರೀತಿ ಹೇಳಿಕೆ ಕೊಡಬಾರ್ದು. ಅವರು ಬೇರೆ ಏನಾದರೂ ಉದಾಹರಣೆ ಕೊಟ್ಟು ಹೇಳ್ಬೋದಿತ್ತು ಅಲ್ವಾ. ಅದು ಹಿರಿಯ ಸಚಿವರಾಗಿ ಆ ರೀತಿ ಹೇಳಿರ್ತಕ್ಕಂಥದ್ದು ಸರಿ ಇಲ್ಲ. ಇನ್ನೂ ಬೇಕು, 4-5 ತಿಂಗಳು ಬೇಕಾಗುತ್ತೆ. ಈಗ ಕ್ಯಾಬಿನೆಟ್ ಅನುಮೋದನೆ ಆಗಿದೆ, ಆಮೇಲೆ ಇದಾಗುತ್ತೆ, ಯಾವುದು ಟೆಂಡರ್ ಆಗುತ್ತೆ, ಮತ್ತು ಎಲ್ರಿಗೂ ಉಚಿತವಾಗಿ ಕೊಡ್ತಾ ಇದ್ದೀವಲ್ಲ, 3-3.5 ಕೋಟಿ ಸಣ್ಣ ಮಕ್ಕಳು ಬಿಟ್ಟರೆ ಉಳಿದಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಕೊಡ್ತೀವಿ. ಹಣ ಜಾಸ್ತಿ ಬೇಕಾಗುತ್ತೆ, ಆದ್ದರಿಂದ ಕ್ಯಾಬಿನೆಟ್ ಮತ್ತೆ ಬರಬೇಕು. ಮತ್ತೆ ಬಂದಾದಮೇಲೆ ಬೇಕು 4-5 ತಿಂಗಳು ಬೇಕು ಪ್ರೋಸೆಸ್ಸು. ಅಲ್ಲಿವರೆಗೂ ಕೂಡ ಆಧಾರ್ ಕಾರ್ಡಲ್ಲಿ ಹೋಗ್ಬೋದು, ಏನೂ ಸಮಸ್ಯೆ ಇಲ್ಲ ಸಾರ್ವಜನಿಕರಿಗೆ.